ಸಂಕ್ಷಿಪ್ತವಾಗಿ ವಿವರಿಸಿದ್ರು. ಮುಖ್ಯವಾಗಿ ನಮ್ಮ ಕರ್ನಾಟಕದಲ್ಲಿ 4 ತಳಿಗಳು ಮಾತ್ರ ಬಳಸ್ತಾರೆ. ಆ ತಳಿಗಳು ನಾವು ತಿನ್ನಬಹುದು ಕೂಡ, ಆದರೆ ವೈಲ್ಡ್ ಪ್ರಪಂಚದಲ್ಲಿರೋವು ಮತ್ತು ಕರ್ನಾಟಕದಲ್ಲಿ ಇರುವುದರಲ್ಲಿ ಕೆಲವೊಂದು ಮಾತ್ರ ತಿನ್ನೋದಕ್ಕೆ ಬರ್ತವೆ, ಕೆಲವೊಂದು ತಿನ್ನೋದಕ್ಕೆ ಬರಲ್ಲ. ಅವು ವಿಷಕಾರಿ ಅಂತ ಹೇಳಿದ್ರು ಸರ್. ಪ್ರತಿಯೊಂದನ್ನು ಸಂಕ್ಷಿಪ್ತವಾಗಿ ತಿಳಿಸಿದರು. ಮತ್ತು ಅದೇ ದಿನ ದಿನೇಶ್ ಕುಮಾರ್ ಸರ್ ಅವರು ಮಂಜುಗಡ್ಡೆ ಕರಗಿಸುವ ಆಟವನ್ನು ಆಡಿಸಿದ್ರು. ಅದರ ಮುಖ್ಯ ಉದ್ದೇಶ ಏನಂದರೆ ಪ್ರತಿಯೊಬ್ಬರು ತಮ್ಮ ಭಯವನ್ನು ಬಿಡಬೇಕು, ಎಲ್ಲರೂ ಮೇಲೂ ಅಲ್ಲ ಕೀಳು ಅಲ್ಲ, ಎಲ್ಲರೂ ಒಂದೇ ಅಂತ ಹೇಳಿದರು. ಮತ್ತು ಇನ್ನೊಂದು ದಿನ ದಿನೇಶ್ ಸರ್ ಅಣಬೆಯ ಬಗ್ಗೆ ಪ್ರತಿಯೊಂದು ವಿಷಯನೂ ತಿಳಿಸ್ಕೊಟ್ಟಿದ್ದಾರೆ. ನಮಗೆ ಕೂಲಂಕುಷವಾಗಿ ಡೀಪಾಗಿ ಹೋಗಿ ನಮಗೆ ಅದ್ರ ಬಗ್ಗೆ ಪ್ರತಿಯೊಂದು ವಿಷಯನೂ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ಪ್ರಾಕ್ಟಿಕಲ್ ಆಗಿ ಕೂಡ ಹೇಳಿದ್ದಾರೆ ಕೂಡ. ಒಂದಿನ ಹುಲ್ಲು ತರಿಸ್ಬಿಟ್ಟು, ಸೊಪ್ಪೆನ ತರಿಸ್ಬಿಟ್ಟು 1.5 ಇಂಚು ಕಟ್ ಮಾಡಿ 12 ತಾಸು ಎಣ್ಣೆ ಹಾಕಿ ತಿರ್ಗಾ ದಿನ 13 ದಿವಸ ಬಂದು ಅದು ಹಸಿ ಮಾತ್ರ ಇರುವಷ್ಟು ಒಣಗಿಸಿ ಬ್ಯಾಗ್ ಕೂಡ ಅವರೇ ತಂದು ಬಿಟ್ಟು ಬ್ಯಾಗ್ ಕೂಡ ಬರುತ್ತೆ. ಅಣಬೆ ಬೀಜನ ಮುಂಚೆ ಸ್ವಚ್ಛತೆಯನ್ನು ಕಂಪಲ್ಸರಿಯಾಗಿ ನಾವು ಪಾಲಿಸಬೇಕು ಅಂತ ಹೇಳ್ಬಿಟ್ಟು ನಾವು ನೆಲವನ್ನು ಸ್ವಚ್ಛವಾಗಿ ತೊಳ್ಕೊಂಡು ಕೈಗೆ ಗ್ಲೌಸು, ಮಾಸ್ಕು ಪ್ರತಿಯೊಂದನ್ನು ಸರೇ ತಂದು ಕೊಟ್ಟಿದ್ರು. ಸರ್ ತಂದು ಕೊಟ್ಟಿದ್ರು. ಪ್ರತಿಯೊಂದನ್ನು ನಾವು ಹಾಕ್ಕೊಂಡು PP ಬ್ಯಾಗ್ ಕೊಟ್ಟಿದ್ರು. ಅದನ್ನು ಯಾವ ರೀತಿ ಮಡಚಿ, ಯಾವ ರೀತಿ ಹುಲ್ಲನ್ನು ತುಂಬಬೇಕು, ಯಾವ ರೀತಿ ಬೀಜವನ್ನು ಹಾಕಬೇಕು ಅನ್ನೋದನ್ನು ಪ್ರತಿಯೊಂದನ್ನು ತಾವೇ ಮುಂದೆ ನಿಂತ್ಕೊಂಡು ಹೇಳ್ಕೊಟ್ಟಿದ್ದಾರೆ ಸರು. ಅದೇ ರೀತಿ ನಾವು ಪ್ರಾಕ್ಟಿಕಲ್ ಆಗಿ ಈ ರೀತಿ ಮಾಡಿ ನಮ್ಮ ಅನುಭವವನ್ನು ಕೂಡ ನಾವು ಪಡ್ಕೊಂಡಿದ್ವಿ. ಹಾಗೆ ಸರ್ ಅವರು ಇನ್ನೂ 1-2-3 ಆಟಗಳನ್ನು ಆಡಿಸಿ ಅದರಿಂದ ಸಂದೇಶವನ್ನು ಕೊಟ್ಟಿದ್ದಾರೆ. ರಿಂಗ್ ಆಟ ಆಡಿಸಿದ್ರು. ಆ ರಿಂಗ್ ಆಟದ ಮುಖ್ಯ ಉದ್ದೇಶ ಏನಂದರೆ ರಿಸ್ಕ್ ಇರ್ತವೆ ವ್ಯವಹಾರದಲ್ಲಿ. ರಿಸ್ಕ್ ಅನ್ನೋದು ಕಂಪಲ್ಸರಿ. ಅದರಲ್ಲಿ ಹೈ ಲೋ ಮತ್ತು ಮೀಡಿಯಮ್ ಇರ್ತವೆ. ಮೀಡಿಯಮ್ ರಿಸ್ಕ್ಗಳು ಇರ್ತವೆ. ಅದರಲ್ಲಿ ಮೀಡಿಯಮ್ ರಿಸ್ಕ್ ಅನ್ನೋದು ವ್ಯವಹಾರಕ್ಕೆ ತುಂಬ ಉತ್ತಮವಾದದ್ದು ಅಂತ ಹೇಳ್ಕೊಟ್ರು. ಹಾಗೆ ಬ್ಲ್ಯಾಕ್ ಆಟವನ್ನು ಆಡಿಸಿದ್ರು. ಆ ಬ್ಲ್ಯಾಕ್ ಆಟದಲ್ಲಿ ಏನು ಅಂದರೆ ವ್ಯವಹಾರದಲ್ಲಿ ನಾವು ಯಾರ ಮೇಲೂ ಕೂಡ ಅವಲಂಬಿತ ಆಗಬಾರ್ದು, ನಮ್ಮ ಓನ್ ಡಿಸಿಷನ್ಸ್ ಮಾತ್ರ ಮುಖ್ಯ ಆಗುತ್ತೆ ಅನ್ನೋದನ್ನು ಹೇಳ್ಕೊಟ್ಟಿದ್ದಾರೆ. ಮತ್ತು ಸರ್ ಕೂಡ ಪ್ರತಿಯೊಂದನ್ನು ಪ್ರಾಜೆಕ್ಟ್ರಲ್ಲಿ ತೋರಿಸಿ ಪ್ರತಿಯೊಂದ್ರ ಬಗ್ಗೆ ವಿವರಣೆಯಾಗಿ 4 ತಳಿ ಇದ್ದಾವೆ. ಐಸ್ಟರು, ಶಿತಾಕೆ, ಮಿಲ್ಕಿ, ಬಟನ್ ಅಣಬೆ ಅಂತ 4 ಇದ್ದಾವೆ. ಪ್ರತಿಯೊಂದ್ರ ಬಗ್ಗೆ ಪ್ರಾಜೆಕ್ಟ್ರಲ್ಲಿ ಪ್ರತಿಯೊಂದ್ರ ಬಗ್ಗೆನೂ ವಿವರಿಸಿ ಹೇಳಿದ್ದಾರೆ. ಯಾವುದಕ್ಕೆ ಎಷ್ಟು